ದೇಶದ ಬೆನ್ನೆಲುಬು ರೈತ. ರೈತರ ಪರಿಶ್ರಮವನ್ನು ಬಿಂಬಿಸುವ ಚಿತ್ರಗಳು ಹೆಚ್ಚು ಬರಬೇಕಿದೆ. ಇಡೀ ವರ್ಷ ಕಷ್ಟಪಟ್ಟು ಬೆಳೆ ಬೆಳೆಯುವ ರೈತ ಇಂದಿಗೂ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾನೆ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಪರಿಹಾರವನ್ನು ಜಾಗೃತಿಯಿಂದ ಹುಡುಕಬೇಕಿದೆ. ರೈತರನ್ನು ಉತ್ತೇಜನೆ ಮಾಡುವ ಈ ಕೆಲಸ ನಿರಂತರವಾಗಿ ನಡೆಯಬೇಕು ಎಂದು ಹೈಮಂಗ್ಲ ಗುರುಪೀಠದ ಅರಳಯ್ಯ ಸ್ವಾಮೀಜಿ ಅವರು ತಿಳಿಸಿದ್ದಾರೆ. ಚಳ್ಳಕೆರೆ ನಗರದ ಪಾವಗಡ ರಸ್ತೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮಣ್ಣಿನ ಮಗ ಸಾಕ್ಷ್ಯಚಿತ್ರದ ಚಿತ್ರೀಕರಣ ಹಾಗೂ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮುಂದಿನ ಪೀಳಿಗೆಗೆ ರೈತರ ಸಮುದಾಯದ ಸಂಕಷ್ಟ ಬಗ್ಗೆ ಬೆಳಕು ಚೆಲ್ಲಲು ಈ ಚಿತ್ರವನ್ನು ನಿರ್ಮಿಸಲಾಗುತ್ತಿದೆ. ರೈತರ ಬದುಕು, ಅವರ ಕೆಲಸ ಕಾರ್ಯಗಳು, ಸಾಧನೆಗಳು, ರೈತ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿಯವರ ಸಣ್ಣ ಜಮೀನಿನಲ್ಲಿ ಮಾಡಿದ ಸಾಧನೆ, ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಾಮಾಣಿಕ ಪ್ರಯತ್ನವಾಗಿದೆ. ಈ ಚಿತ್ರದ ಮೂಲಕ ಮುಂದಿನ ಪೀಳಿಗೆಗೆ ರೈತರು ಬದುಕನ್ನ ಬಗ್ಗೆ ತೋರಿಸುವ ಪ್ರಯತ್ನವಾಗಿದೆ ಎಂದರು. ಚಿತ್ರದ ನಿರ್ದೇಶಕ ಮಂಜು ಪಾಂಡವಪುರ ಮಾತನಾಡಿ, ಪ್ರಗತಿಪರ ರೈತ ಡಾಕ್ಟರ್ ಆರ್.ಎ. ದಯಾನಂದ ಮೂರ್ತಿಯವರ ಸಾಧನೆಗಳನ್ನು ಪ್ರಚಾರಪಡಿಸಲು ಮಣ್ಣಿನ ಮಗ ಸಾಕ್ಷ್ಯ ಚಿತ್ರವನ್ನು ಚಿತ್ರೀಕರಿಸಲಾಗುತ್ತಿದೆ. ರೈತರ ಬದುಕು, ಭಾವನೆಗಳನ್ನು ತಿಳಿಸುವ ಸಣ್ಣ ಪ್ರಯತ್ನವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲೂ ಸಾಯಿಬಾಬಾ ಸನ್ನಿಧಿಯಲ್ಲಿ ಈ ಒಂದು ಶೂಟಿಂಗ್ ಏನು ಚಲನಚಿತ್ರ ಪ್ರಾರಂಭವನ್ನು ನಮ್ಮ ಶೂಟಿಂಗ್ ಪ್ರಾರಂಭ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ದುಡಿಮೆಗೋಸ್ಕರ ವ್ಯವಸಾಯ ಮಾಡ್ತಿದ್ದಾರೆ ಹೊರತು ದುಡಿಮೆಗೋಸ್ಕರ ಔಷಧಿ ತರಕಾರಿ ನೋಡಿ ಎಲ್ಲ ಔಷಧಿ, ಕುಡಿಯೋ ನೀರು ಸಮೇತ ಇವತ್ತು ನಾವು ಫಿಲ್ಟರ್ ನೀರು ಕುಡಿತೀವಿ, ಅದು ಕೆಮಿಕಲ್ಲೇ. ಯಾವತ್ತು ಅದರಿಂದನೂ ಕುತ್ತು ಬರ್ತದೆ ಗೊತ್ತಿಲ್ಲ. WHO ಒಂದು ಹೇಳುತ್ತೆ, ಏನು ಈ ಫಿಲ್ಟರ್ ನೀರು ಕುಡಿತಿದ್ರಲ್ಲ ಅಲ್ಲೇ ಎಚ್ಚರಿಸಿದೆ, ಆದರೂ ನಾವು ಫಿಲ್ಟರ್ ನೀರು ಕುಡಿತಾ ಇದ್ದೀವಿ. ಯಾಕಂದರೆ ಈ ವ್ಯವಸ್ಥೆ ಹೋಗ್ಬೇಕಂತಂದರೆ ನಾವು ಸಾವಯವ ಗೊಬ್ಬರಕ್ಕೆ ಕೈ ಹಾಕಬೇಕು, ಗಿಡ ಮರಗಳನ್ನು ಪರಿಸರವನ್ನು ಉಳಿಸೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಬೇಕು. ಮಳೆ ಬೆಳೆ ಬರದಂಗೆ ಯಾಕಾಗಿದೆ ಅಂತಂದರೆ ಭೂಮಿಗೆ ಔಷಧಿ ಹೊಡೆದು ಭೂಮಿ ಫಲವತ್ತತೆ, ಮೋಡ ಮಳೆ ಬಂತು ಅಂತಂದರೆ ಫಸ್ಟು ಊರು ಸೇರಿಕೊಳ್ತಿದ್ವಿ. ಈಗ ಮಳೆ ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಏನು ಗೊತ್ತಿಲ್ಲ. ಇದೇ ಟೈಮ್ನಾಗೆ ಮಳೆ ಬರುತ್ತಂತ ಹಿಂದೆ ಹಿರಿಯರು ಹೇಳೋರು. ಇವತ್ತು ಯಾರು ಹೇಳ್ತಾರೆ? ಹುಚ್ಚರ ಸಂತೆ ಗುಂಡನೇ ಜಾಣ ಅನ್ನಂಗೆ ಅದು ಯಾವಾಗ ಬರ್ತದೆ, ಇದು ಯಾವಾಗ ಮಾಡ್ತಾರೆ, ಅದಕ್ಕೇನು ಸಮಯ ಗಳಿಗೆ ಗಣಿತ ಪ್ರಭಾವ ಎಲ್ಲ ಓಜೋನ್ ಕಿರಣಗಳೆಲ್ಲ ಬರ್ನ್ ಆಗ್ತಿದ್ದಾವೆ ಈ ಔಷಧಿ ಕಿರಣಗಳಿಂದ. ಪ್ರತಿಯೊಂದೂ ಸಹ ಹಾಳಾಗ್ತಿದೆ. ಹಾಗಾಗಿ ಮಳೆನೂ ಸಹ ಅಕಾಲಿಕ ಮಳೆ ಆಗಿದೆ. ಅಕಾಲಿಕ ಮಳೆ ಆಗಿರೋದ್ರಿಂದ ಮನುಷ್ಯನಿಗೆ ಕೊರ್ಸು 15 ಅಡಿಗೂ ಒಂದೊಂದು ಬೋರ್ ಕೊಡಿಸೋದು. ಒಂದು ಎಕರೆಗೆ ಮಿನಿಮಮ್